ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಈ ಹೋಳಿಗೆ ಅದು ಮಾಡ್ತಿರ್ತೀರಿ ಅಥವಾ ಒಬ್ಬಟ್ಟು ಮಾಡ್ತಿರ್ತೀರಲ್ಲ, ಅದಕ್ಕೆ ಬೇಕಾಗುವಂತಹ ಹೂರ್ಣ ಅನ್ನ ತೋರಿಸ್ಕೊಡಾಕತ್ತೀವಿ. ಈ ಒಂದು ಸಿಹಿ ಹೂರ್ಣದಿಂದ ನೀವು ಅತಿ ಸುಲಭವಾಗಿ ಹಬ್ಬದಾಗ ಅಥವಾ ಯಾವಾಗ ಬೇಕೋ ಅವಾಗ ಹೂರ್ಣದಿಂದ ಬಳಸಿ ಮಸ್ತ್ ಆಗಿರುವಂತಹ ಹೋಳಿಗೆಗಳನ್ನ ಮಾಡ್ಕೊಳ್ಬೋದ್ರಿ. ಹೆಂಗಂತೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡಿ. ನೋಡಿ, ಈ ಒಂದು ಹೂರ್ಣ ಮಾಡೋಕೆ ನಾವಿಲ್ಲಿ ಒಂದು ಪಾತ್ರದಾಗ ಒಂದು 2 ತಂಬಿಗೆಯಷ್ಟು ನೀರನ್ನು ಕಾಯಕ್ಕಿಟ್ಟಿದ್ದೀವಿ. ಕಪ್ ಅಳತೆ ಒಳಗೆ ಒಂದು 5 ಕಪ್ಪಷ್ಟು ನೀವು ನೀರನ್ನು ಕಾಯಕ್ಕೆ ಇಡ್ರಿ. ಒಂದು ಮೇಲೆ ಏನ್ರಿ ಪ್ಲೇಟ್ನ ಮುಚ್ಚ್ರಿ ಅಂತಂದ್ರೆ ಇದರಿಂದ ಜಲ್ದಿ ನೀರು ಕಾಯ್ತಾವು, ಬರೋಬ್ಬರಿಯಾಗಿ ಆಗ್ತಾವ್ರಿ. ಆಮೇಲೆ ಈ ಕಡೆ ಬರ್ರಿ, ನಾವಿಲ್ಲಿ ಕಡಲೆಬೇಳೆಯಿಂದ ನಿಮ್ಗೆ ಈ ಒಂದು ಹೂರ್ಣ ಮಾಡಿ ತೋರಿಸ್ತೀವಿ. ಅದಕ್ಕೆ 2 ಕಪ್ಪಷ್ಟು ಕಡಲೆಬೇಳೆ ರೀತಿ ಅಷ್ಟ ನೀವು ಬೇಳೆಗಳನ್ನ ತೊಗೊಂಡ ಅವನ್ನ ತೊಳಿರಿ. ಚಂದಂಗೆ ನೀರು ಹಾಕಿರಿ, ಚಲೋ ಹೊತ್ನಂಗೆ ತೊಳಿರಿ. ಅಂದ್ರೆ ಪದ್ಧತಿಯಾಗಿ ನೀವು ಹೂರ್ಣ ಮಾಡ್ಕೊಳ್ಬೋದ್ರಿ. 2 ಕಪ್ಪಷ್ಟು ಈ ಬೇಳೆಯನ್ನು ತೊಳೆದು ತೊಗೊಂಡಿದ್ದೀವಿ. ಇನ್ನು ವಾಪಸ್ ನೀರನ್ನೇನು ಕಾಯಕ್ಕಿಟ್ಟಿದ್ದು ನೋಡ್ರಿ, ಆ ಕಡೆ ಹೋಗೋಣ. ಆ ನೀರನ್ನು ಚಂದಂಗೆ ಈ ರೀತಿ ಕುದಿ ಬರ್ತಿರ್ತಾವು. ಅವಾಗ ನಾವು ತೊಳೆದು ತೊಗೊಂಡು ಬಂದಂತಹ ಕಡಲೆಬೇಳೆಯನ್ನು ಹಾಕಿ ಇದ್ರೊಳಗೆ ಕುದಿಸ್ಬೇಕ್ರಿ. ಮೊದಲಿನವ್ರೆಲ್ಲನೂ ಹಿಂಗೆ ಮಾಡ್ತಿದ್ರಿ. ಯಾಕಂತಂದ್ರೆ ಅವಾಗ ಕುಕ್ಕರ್ಗಳದ್ದು ಇದ್ದಿದ್ದಿಲ್ಲ ರೀ. ಕುಕ್ಕರ್ದು ಇರಲಿಲ್ಲ ಟೈಮ್ದಾಗ ಈ ರೀತಿಯಾಗಿ ಕುದಿಸಿನ ಪದ್ಧತಿಯಾಗಿನ ಹೋಳಿಗೆಯ ಹೂರ್ಣವನ್ನು ಮಾಡ್ತಿದ್ರಿ. ಆಮೇಲೆ ನಡ್ಬಾರ್ಕ ಈ ರೀತಿ ಮ್ಯಾಲ ಅದ್ರ ನೊರೆ ಅಥವಾ ಬುರ್ಗೆ ಏನಿರ್ತೈತೆ ನೋಡ್ರಿ, ಅದನ್ನು ತಕ್ಕೊಂತ ಇರ್ಬೇಕ್ರಿ. ಕುಕ್ಕರ್ದಾಗ ಆದ್ರೆ ಅದು ನಮಗೆ ಇದು ಗೊತ್ತಾಗೋದಿಲ್ಲ ರೀ. ಆದ್ರೆ ಹಿಂಗೆ ಯಾವುದ್ರಿಂದ ಪಾತ್ರದಾಗ ಮಾಡತ್ತಿದ್ವಿ ಅಂತಂದ್ರೆ ಅದು ಪದ್ಧತಿಯಾಗಿ ಈ ರೀತಿ ತೆಗಿಯೋಕೆ ಅನುಕೂಲ ಆಗ್ತೈತ್ರಿ. ಹಿಂಗೆ ನೀವು ಎಲ್ಲ ಕಡೆಯೂ ಲಕ್ಷ್ಯ ಕೊಡ್ಕೊಂತ ಸಮಾಧಾನಲೆಯನ್ನು ಏನು ಮಾಡಿರಿ, ಈ ಬೇಳೆಯನ್ನು ಕುದಿಸ್ಕೊಂಡ ತಗೋರಿ. ಸ್ವಲ್ಪ ಟೈಮ್ ಹಿಡಿತೈತಿ, ಆದರೆ ಹಿಡೀಲಿ ಚಲೋತ್ನಂಗೆ ಆಕೈತ್ರಿ. ಭಾಳ ಮಸ್ತಾಗಿರುವಂತಹ ಹೂರ್ಣ ತಯಾರಾಗ್ತೈತ್ರಿ. ಆಮೇಲೆ ಇದಕ್ಕೆ ಒಂದಿಟ್ಟು ಅರಿಶಿನ ಪುಡಿಯನ್ನು, ಕುದಿಯುವಂತಹ ಬೇಳೆಗಳಿಗಿನ ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕೋನು. ಅದಾದ ನಂತರ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ನಾವು ಇದ್ರೊಳಗೆ ಸೇರಿಸೋಣತ್ತೀರಿ. ಒಂದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ರಿ. ಭಾಳ ಚಲೋತ್ನಾಗಿ ಭಾಳ ಜಲ್ದಿಯಾಗಿ ಕುದಿತಾವು, ಬರೋಬ್ಬರಿಯಾಗಿ ಈ ಒಂದು ಬೇಳೆಗಳು ಕುದ್ದು ತಯಾರಾಗಿ ಬರ್ತಾವೆ. ಇಷ್ಟು ಮಾಡಿ ಆ ಎಣ್ಣೆ ಮತ್ತೊಂದಿಟ್ಟು ಅರಿಶಿನ ಪುಡಿ ಹಾಕಿ ಚಮಚೆಯಿಂದ ಚಲೋತ್ನಾಗಿ ಒಂದಿಟ್ಟು ಮಿಕ್ಸ್ ಮಾಡಿರಿ. ಪದ್ಧತಿಯಾಗಿ ಎಲ್ಲ ಕಡೆ ಆಗ್ತೈತಿ. ಆಮೇಲೆ ನೀವು ನೋಡ್ಬೋದು ಈ ಬೇಳೆ ಕುದ್ದಿರ್ತಾವೆ. ಹಿಂಗೆ ಚಲೋತ್ನಾಗಿ ನೀವು ಈ ಒಂದು ಕಡಲೆಬೇಳೆಗಳನ್ನ ಕುದಿಸ್ಕೊಂಡು ತೊಗೊಳ್ಬೇಕಾಗೈತ್ರಿ. ಇನ್ನು ಹೂರ್ಣ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಬರೀ ಬೇಳೆ ಅಂತೂ ಕುದ್ದು ಒಂದು ಚಾಣಿಗೆ ತೊಗೊಂಡ ಅದರೊಳಗೆ ಈ ಕುದಿಸಿದಂತಹ ಏನು ಕಡಲೆಬೇಳೆ ಇದಾವೆ ನೋಡಿ, ಅವನ್ನ ಈ ಒಂದು ಕಟ್ಟನ್ನು ಸಪ್ರೇಟ್ ಮಾಡ್ಕೊರಿ. ಅಂದರೆ ಕಟ್ಟಿನ ಸಾರು ಮಾಡೋಕ್ಕೆ ಯೂಸ್ ಆಗ್ತೈತೆ ನಿಮಗೆ. ಆಮೇಲೆ ಬೇಳೆಗಳನ್ನ ಚಾಣಿಗೆಗೆ ಈ ರೀತಿಯಾಗಿ ತೆಗೆದ ಇಟ್ಕೊಂಡ್ಬಿಡಿ. ಇನ್ನು ನೋಡ್ಬೋದು ನೀವು ಈ ಕಡೆ ಏನೈತಿಲ್ಲ ಅದೆಲ್ಲ ಕಟ್ಟಿನ ಸಾರು ಮಾಡೋಕ್ಕೆ ಯೂಸ್ ಆಗ್ತೈತೆ ರೀ. ಇನ್ನು ಹೂರ್ಣ ಮಾಡೋಕೆ ಅಂತಂದ್ರೆ ಒಂದು ತೆಳಗೊಂದು ಪಾತ್ರೆ ಇಟ್ಕೊಂಡ ಒಂದು ಈ ರೀತಿ ತಂಬಿಗೆ ತೊಗೊಂಡು ಒತ್ಕೊಂತ ಹೋದ್ರಿ ಅಂತಂದ್ರೆ ಬರೋಬ್ಬರಿಯಾಗಿ ಹೂರ್ಣ ಮಾಡೋಕೆ ಈ ಒಂದು ಬೇಳೆಯಿಂದ ಎಲ್ಲನೂ ಚಲೋತ್ನಂಗೆ ತಯಾರಾಗಿ ಬರ್ತೈತೆ ರೀ. ಏನೂ ಇಲ್ಲ, ಒಂದು ಈಟು ಒತ್ಕೋತ ಹೋದ್ರೆ ಆತು. ಅಕಸ್ಮಾತ್ ನಿಮ್ಮ ಕಡೆ ಪೂರ್ಣ ಮೇಕರ್ ಅಥವಾ ಹೂರ್ಣ ಮೇಕರ್ ಇದ್ದರೆ ಅದ್ರಾಗ ಹಾಕಿ ತಿರುಗಿಸಿದ್ರು ನಡೀತೈತೆ ರೀ. ಮೊದಲಿನವ್ರೆಲ್ಲ ಏನು ಮಾಡ್ತಾಯಿದ್ರು, ಒಂದು ಪಡಿ ಅಂದ್ರೆ ಒಂದು ಕಲ್ಲು ಮೇಲೆ ಹಾಕಿ ತೊಗೊಂಡು ಅರಿದ್ರಿ ಅಂತಂದ್ರೆ ಚಲೋತ್ನಂಗೆ ಹೂರ್ಣ ತಯಾರಾಗಿ ಬರ್ತೈತೆ ರೀ. ಈಗ ನಿಮಗೆ ಈ ರೀತಿಯಾಗಿರುವಂತಹ ಒಂದು ಈಸಿ ಮೆಥಡನ್ನು ನಾವು ತೋರಿಸ್ಕೊಡಕತ್ತೀವಿ. ಹಂಗನ ಮಾಡಿ ಪದ್ಧತಿ ಒಂದು ತಾಲಿನೋ ತಂಬಿಗಿನೋ ತೊಗೊಂಡು ಅಥವಾ ಈ ರೀತಿ ಲಾಸ್ಟಿಗೆ ಏನೂ ಇಲ್ಲ ಅಂತಂದ್ರೆ ಒಂದು ಚಮಚೆ ತೊಗೊಂಡು ಸಿಲಿಕಾನ್ ಚಮಚೆ ತೊಗೊಂಡು ಒತ್ತಿದ್ರಿ ಅಂತಂದ್ರೂ ನಡೀತೈತ್ರಿ. ಚಂದಂಗಿ ಹೂರ್ಣ ತಯಾರಾಗಿ ಬರೋದು. ಎಲ್ಲನೂ ಸಣ್ಣಾಗಿ ಬಂದತಿ ನೋಡ್ಬೋದು ನೀವು. ಎಲ್ಲಿನೂ ಗಿಂಜಾಟ ಅನಿಸೋದಿಲ್ಲ ರೀ ನಿಮಗೆ. ಆಮೇಲೆ ಈ ರೀತಿಯಾಗಿತ್ತು ಅಂತಂದ್ರೆ ಅದು ನೋಡ್ಬೋದು, ಬರೋಬ್ಬರಿಯಾಗಿ ಒತ್ತಿದ ಕೂಡಲೇ ಗೊತ್ತಾಗತ್ತೈತಿ. ಯಾಕಡೆನೂ ಒಂದು ಬ್ಯಾಳೆ ಉಳಿದಿಲ್ಲ, ಚಂದಂಗಿನ ಆಗತ್ತೈತಿ ರೀ. ಇನ್ನು ಇವು ಬೇಳೆ ಒಂದು 400 ಗ್ರಾಮ್ ಅಷ್ಟು ಇದ್ದು ಅಂತ ತಕೋರಿ. ಅದಕ್ಕೆ ನಾವು ಅಷ್ಟ ಬೆಲ್ಲನ ಹಾಕಾಕತ್ತೀವಿ. ಅಂದ್ರೆ ಒಂದು 400 ಗ್ರಾಮ್ ಅಷ್ಟು ರೀ. ನೀವು ಸ್ವಲ್ಪ ಜಾಸ್ತಿ ಹಾಕ್ಬೋದು ನಡೀತದೆ. ಈ ಕಡೆ ಒಂದು ಕುಟ್ಟಾಣಿ ಒಳಗೆ ಸ್ವಲ್ಪ ಬಡಿ ಸೊಪ್ಪು, ಒಂದು 5-6 ಏಲಕ್ಕಿಯನ್ನು ಹಾಕಿ ನೀವೇನು ಮಾಡಿರಿ, ಒಂದಿಟ್ಟು ಅರಿರಿ. ಇದರಿಂದ ಭಾಳ ಮಸ್ತಾಗಿರುವಂತಹ ಒಂದು ಫ್ರೇಗ್ರೆನ್ಸ್ ಬರ್ತೈತಿ, ಮಸ್ತಾಗಿರುವಂತಹ ಟೇಸ್ಟ್ ಸಹ ಬರ್ತೈತಿ. ಅದಕ್ಕೆ ಏಲಕ್ಕಿ ಮತ್ತು ಈ ಒಂದು ಬಡಿ ಸೊಪ್ಪನ್ನು ತಿಕ್ಕಿ ಅರೆದು ಆಮೇಲೆ ಅದರ ನಾವು ಹೂರ್ಣದೊಳಗನ ಸೇರ್ಸಾಕತ್ತೀವಿ. ಅಂದ್ರೆ ಹೂರ್ಣ ಪೂರ್ತಿ ಆಗಿಲ್ಲ ರೀ, ಆಗ್ತೈತಿ ಈಗ. ಆಮೇಲೆ ಇಲ್ಲೊಂದು ಚಮಚೆ ತುಪ್ಪವನ್ನು ನಾವು ಸೇರ್ಸಾಕತ್ತೀವಿ. ಯಾಕಂತ ನಿಮಗೆ ಮುಂದೆ ಗೊತ್ತಾಗ್ತೈತಿ. ಚಮಚೆ ತುಪ್ಪ ಸೇರಿಸಿ ಚಲೋ ಹೊತ್ನಂಗೆ ಅದನ್ನು ಗ್ಯಾಸ್ ಮೇಲೆ ತೊಗೊಂಡೋಗಿ ಸಣ್ಣ ಉರಿಲೇ ಚೆಂದಂಗೆ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿ. ಬರ್ಬರ್ತಾ ಅದು ಗಟ್ಟಿಯಾಗ ಕಾಣಿಸ್ತೈತಿ. ನೋಡ್ಬೋದು ನೀವು ಪದ್ಧತಿಯಾಗಿ ಈ ರೀತಿ ಬೆಲ್ಲ ಕರಗಿ ಆ ಬ್ಯಾಳಿ ಜೊತೆ ಕೂಡ್ಕೊಳಕ್ಕೆ ಸ್ಟಾರ್ಟ್ ಆಗೈತೆ ರೀ. ನೆನಪಿಟ್ಕೋರಿ, ಮಸ್ತಾಗಿ ನಾವು ಏನು ತುಪ್ಪ ಒಂದು ಚಮಚ ಹಾಕಿದ್ದೀವಲ್ಲ, ತಳ ಹತ್ತೋದಿಲ್ಲ ರೀ. ನೀವು ನೋಡಕತ್ತೀರಿ ಯಾಕಡೆಯಿಂದನೂ ತಳ ಹತ್ಕೊಳ್ಳೋದಿಲ್ಲ. ಭಾಳ ಚಲೋತ್ನಂಗೆ ಆಗಿ ಬರ್ತೈತಿ. ಏಕದಮ್ ಮಸ್ತಾಗಿ ಹಲ್ವಾ ಕಣ್ಣಂಗೆ ಕಾಣ್ತೈತಿ ರೀ. ಈ ರೀತಿಯಾಗಿ ಹೂರ್ಣ ತಯಾರಾಗ್ತೈತೆ ರೀ. ಇನ್ನು ನೆನ್ಪಿಟ್ಕೊರಿ, ಉರಿ ಜೋರಿದ್ರೂ ಅದಕ್ಕೇನೂ ಆಗೋದಿಲ್ಲ, ಬರೋಬ್ಬರಿಯಾಗಿ ಬರತೈತಿ. ಅಂದರೆ ಸ್ವಲ್ಪ ತುಪ್ಪ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಕೆಳಗೆ ತೊಗೊಂಬರ್ರಿ. ಚೆಂದಂಗೆ ಅದನ್ನು ಒಂದೀಟು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಹೂರ್ಣ ತಯಾರಾಗಿ ಹೋಗ್ತದೆ ರೀ.
ಅಕಸ್ಮಾತ್ ನೀವು ಮಾಡುವಾಗ ಹೂರನ್ನ ಒಂದು ಈಟ್ ಭಾಳ ತಿಳಿಯಾಗಿತ್ತು ಅಂತಂದ್ರೆ ಮೀಡಿಯಮ್ ತೊಗೊಂಬರಿ. ಮೀಡಿಯಮ್ ಇಲ್ಲ ಸಣ್ಣ ಫ್ಲೇಮ್ದಾಗ ತೊಗೊಂಬಂದು 5 ನಿಮಿಷ ಚೆನ್ನಾಗಿ ತಿರುಗಾಡಿದ್ರಿ ಅಂದ್ರೆ ತಾನೇ ಗಟ್ಟಿ ಆಗ್ತೈತಿ. ಇಲ್ಲ ಭಾಳ ತಿಳಿಯಾಗಿತ್ತು ಅಂದ್ರೆ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಒಂದು ಇಟ್ಟು ಹೆಣ್ರಿ ಅಂತಂದ್ರೆ ನೀರು ಹೋಗಿಬಿಡ್ತೈತಿ. ಬರೋಬ್ಬರಿಯಾಗಿ ನೀವು ಆಮೇಲೆ ಗಟ್ಟಿ ಮಾಡ್ಕೊಳಕ್ಕೂ ಬರ್ತೈತಿ ರೀ. ಅದಾದ ನಂತರ ಈ ರೀತಿಯಾಗಿ ಎಲ್ಲಿನೂ ಒಂದು ಬೇಳೆ ಚೆನ್ನಾಗಿ ಉಳಿಲಾರ್ದ ಅಂದ್ರೆ ಪೂರ್ತಿ ಸಣ್ಣಂಗೆ ಆಗಿ ಮಸ್ತಾಗಿ ಹೂರಣ ತಯಾರಾಗ್ತದೆ ರೀ. ಈ ರೀತಿಯಾಗಿ ನೀವು ಹೂರಣನ ಮಾಡಿದ್ರಿ ಅಂತಂದ್ರೆ ಒಬ್ಬಟ್ಟು ಅಥವಾ ಈ ಹೋಳಿಗೆ ಏನದವ್ರಲ್ಲ ಭಾಳ ಚಲೋತ್ತಂಗೆ ಆಗ್ತಾವ್ರಿ. ನೀವು ಈ ಹೂರಣನ 4 ದಿನದ ಗಂಟಲೆ ತೆಗೆದಿಟ್ಕೊಂಡ್ರು ಅಥವಾ ನಿಮಗೆ ಯಾವಾಗ ಬೇಕೋ ಅವಾಗ ಹೋಳಿಗೆ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತೈತೆ ರೀ. ಹಾಗಾದ್ರೆ ತಪ್ಪಲಾರ್ದ ಈ ರೀತಿಯಾಗಿ ಹೂರಣ ಮಾಡಿರಿ ಮತ್ತು ಹೋಳಿಗೆನೂ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರ್ಚ ಸೊಬಗು ಅನ್ನದಾತ ಸುಖೀಪವ. ಧನ್ಯವಾದಗಳು, ನಮಸ್ಕಾರ.